ಇನ್ನು ಏಪ್ರಿಲ್ 28ಕ್ಕೆ ಕಾಶ್ಮೀರದಲ್ಲಿ ವಿಶೇಷ ಅಧಿವೇಶನವನ್ನು ಕರೆಯುವುದಕ್ಕೆ ನಿರ್ಧರಿಸಲಾಗಿದೆ. ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್. ವಿಧಾನಸಭೆಯ ಅಧಿವೇಶನ 28ನೇ ತಾರೀಕು ಕಾಶ್ಮೀರದಲ್ಲಿ ನಡೆಯುತ್ತೆ. ಉಗ್ರರ ದಾಳಿ ಬೆನ್ನಲ್ಲೇ ಹೊಸ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ವಿವಿಧ ರಾಜತಾಂತ್ರಿಕರ ಜೊತೆ ಸಚಿವ ಜೈಶಂಕರ್ ಸಭೆಯನ್ನು ನಡೆಸ್ತಾರೆ. ಸೌತ್ ಬ್ಲಾಕ್ ಕಚೇರಿಯಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ಸಚಿವ ಜೈಶಂಕರ್ ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಮಿತ್ರ ರಾಷ್ಟ್ರಗಳ ಬೆಂಬಲ ಪಡೆಯೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ. ಇನ್ನು ಭಾರತಕ್ಕೆ ಬೆಂಬಲವಾಗಿ ನಿಲ್ಲುವಂತಹ ರಾಷ್ಟ್ರಗಳೇನೇನಿದೆ ಅವೆಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಪಾಕಿಸ್ತಾನ ಏನಿದೆಯಲ್ಲ ಅಲ್ಲಿರುವಂತಹ ಉಗ್ರಗಾಮಿಗಳನ್ನು ಮತ್ತು ಪಾಕಿಸ್ತಾನವನ್ನು ಸದೆಬಡಿಯುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಮಾಡಬೇಕು ಅವೆಲ್ಲವನ್ನೂ ಕೂಡ ಮಾಡೋದಕ್ಕೆ ಈಗ ಸಾಲು ಮೀಟಿಂಗನ್ನು ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಏಪ್ರಿಲ್ 28ಕ್ಕೆ ಕಾಶ್ಮೀರ ವಿಧಾನಸಭೆ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ರಾಜತಾಂತ್ರಿಕರ ಜೊತೆ ಸಚಿವ ಜೈಶಂಕರ್ ಸಭೆಯನ್ನು ನಡೆಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು, ಉಗ್ರರನ್ನು ಸದೆಬಡಿಯುವಲ್ಲಿ ಏನೆಲ್ಲ ಕೆಲಸ ಆಗಬೇಕು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ರಾಜತಾಂತ್ರಿಕರು ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ವಿಶ್ವಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತಂದರೆ ಅದು ಪ್ರವಾಸಿಗರ ಮೇಲೆ ಈ ರಣಹೇಡಿಗಳೇನು ದಾಳಿ ಮಾಡಿ ಪ್ರಾಣವನ್ನು ತೆಗೆದುಕೊಂಡ್ರಲ್ಲ ಅವರ ವಿರುದ್ಧವಾಗಿ ಭಾರತ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಈಗಾಗಲೇ ಪಾಕಿಸ್ತಾನಕ್ಕೆ ಸಿಂಧು ನದಿ ನೀರನ್ನು ಏನು ಹೋಗ್ತಾ ಇತ್ತು ಅದನ್ನು ತಡೆದಿರುವಂಥದ್ದು, ಅದೇ ರೀತಿಯಾಗಿ ವೀಸಾ ಕ್ಯಾನ್ಸಲ್ ಮಾಡಿರುವಂಥದ್ದು ಮತ್ತು ಪಾಕಿಸ್ತಾನ ಪ್ರಜೆಗಳು ಏನು ಭಾರತದಲ್ಲಿ ಇದ್ದಾರಲ್ಲ ಅವ್ರನ್ನೆಲ್ಲ ಹೋಗಿಬಿಡಿ ನಿಮ್ಮ ದೇಶಕ್ಕೆ ನೀವು ಅಂತ ಕಳಿಸ್ತಾ ಇರುವಂಥದ್ದು ಕ್ರಮಗಳು. ಇನ್ನು ಪಾಕಿಸ್ತಾನದಿಂದ ರಷ್ಯಾ ಕೂಡ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಗಮನಿಸಬೇಕಾದ ಸಂಗತಿ, ರಷ್ಯಾ ಕೂಡ ಪಾಕಿಸ್ತಾನದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಪಾಕ್ ಪ್ರವಾಸವನ್ನು ಕೈಗೊಳ್ಳದಂತೆ ತಮ್ಮ ದೇಶದ ಪ್ರಜೆಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರು. TRF ಉಗ್ರ ಕೃತ್ಯವನ್ನು ಖಂಡಿಸಿದ್ದಾರೆ ಇಂಗ್ಲೆಂಡ್ ಪ್ರಧಾನಿ ಕೂಡ. ಭಾರತದ ಗಡಿಯುದ್ದಕ್ಕೂ ಸೇನೆಯನ್ನು ನಿಯೋಜಿಸಿದೆ ಪಾಕಿಸ್ತಾನ. LOC ಬಳಿ ಪಾಕ್ ರೇಂಜರ್ಗಳಿಂದ ಫೈರಿಂಗ್ ಕೂಡ ಆರಂಭ ಆಗಿದೆಯಂತೆ. ನೋಡಿ, ಗಮನಿಸಬೇಕಾದ ಸಂಗತಿ, ಪಾಕಿಸ್ತಾನದಿಂದ ಅಂತರವನ್ನು ಕೂಡ ಕಾಯ್ದುಕೊಂಡಿದೆ ರಷ್ಯಾ ಆವಾಗವಾಗ ಪಾಕಿಸ್ತಾನದ ಪರವಾಗಿ ಮಾತನಾಡುತ್ತೆ. ಅದೇ ರೀತಿಯಾಗಿ ಭಾರತದ ಪರವಾಗೂ ಕೂಡ ಸಾಕಷ್ಟು ಒಲವನ್ನು ಕೂಡ ಹೊಂದಿರುವಂಥದ್ದು ರಷ್ಯಾ. ಕೆಲವೊಂದು ಸಂದರ್ಭಗಳಲ್ಲಿ ವ್ಲಾಡಿಮಿರ್ ಪುಟಿನ್ ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆದರೆ ಭಾರತದ ಪರವಾಗಿ ಒಲವನ್ನು ಹೊಂದಿರುವಂತಹ ರಾಷ್ಟ್ರ. ಹೀಗಾಗಿ ಪಾಕಿಸ್ತಾನ ಪ್ರವಾಸವನ್ನು ಯಾರೂ ಕೂಡ ಕೈಗೊಳ್ಳಬೇಡಿ ಅನ್ನೋ ಒಂದು ಸೂಚನೆಯನ್ನು ಪುಟಿನ್ ಕೊಟ್ಟಿದ್ದಾರೆ ತಮ್ಮ ದೇಶದ ಪ್ರಜೆಗಳಿಗೆ. ಇನ್ನು TRF ಉಗ್ರರ ಕೃತ್ಯವನ್ನು ಇಂಗ್ಲೆಂಡ್ ಪ್ರಧಾನಿ ಕೂಡ ಖಂಡಿಸಿದ್ದಾರೆ. ಭಾರತದ ಗಡಿಯುದ್ದಕ್ಕೂ ಕೂಡ ಪಾಕಿಸ್ತಾನ ಸೇನೆಯನ್ನು ನಿಯೋಜನೆ ಮಾಡಿದೆಯಂತೆ. LOC ಬಳಿ ಪಾಕ್ ರೇಂಜರ್ಗಳಿಂದ ಫೈರಿಂಗ್ ಆರಂಭವಾಗಿದೆಯಂತೆ. ಅವರು ಫೈರಿಂಗ್ ಆರಂಭ ಮಾಡಿದ್ರೆ ಈ ಕಡೆಯಿಂದ ನಮ್ಮ ಯೋಧರು ಏನು ಉತ್ತರವನ್ನು ಕೊಡಬೇಕು, ತಕ್ಕ ಶಾಸ್ತಿಯನ್ನು ಮಾಡಬೇಕು, ಅದೆಲ್ಲವನ್ನೂ ಕೂಡ ಮಾಡೇ ಮಾಡ್ತಾರೆ. ಈ ರೀತಿ ರಣಹೇಡಿಗಳ ರೀತಿ ಒಳಗಡೆ ಬಂದು ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿ ಜೀವವನ್ನು ತೆಗೆಯುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ಆದರೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ತಕ್ಕ ಶಾಸ್ತಿಯನ್ನು ಭಾರತ ಮಾಡೇ ಮಾಡುತ್ತೆ.